ಹಾವಿನಾಳ ಗ್ರಾಮದಾಗ ನಕಲಿ ಡಾಕ್ಟರ್ ಭೀಮಣ್ಣ ಹಕ್ಕಿ ಹಾವಳಿ ಹೆಚ್ಚಿದೆ. ನಮಸ್ಕಾರ, ಆರಾಮದಿರಲ್ಲ? ನಿಮಗೊಂದು ಶಾಕಿಂಗ್ ಸುದ್ದಿ. ವಿಜಯಪುರ ಜಿಲ್ಲಾ ಚಡಚಣ ತಾಲೂಕಿನ ಹಾವಿನಾಳ ಗ್ರಾಮದಾಗ ಒಬ್ಬ ನಕಲಿ ಡಾಕ್ಟರ್ ಜನರ ಜೀವದ ಜೊತೆ ಚೆಲ್ಲಾಟವಾಡಕತ್ಯಾನ. ಯಾವ ಡಿಗ್ರಿ ಇಲ್ಲ, ಆದರೂ ಇವ ದೊಡ್ಡ ಡಾಕ್ಟರ್ ಅಂತೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡ್ರಿ. ಇವನ ಹೆಸರು ಭೀಮಣ್ಣ ಹಕ್ಕಿ. ಹಾವಿನಾಳ ಗ್ರಾಮದಾಗ ದೊಡ್ಡ ಡಾಕ್ಟರ್ ಅಂತ ಪೋಸ್ಟ್ ಕೊಡ್ಕೋತಾ ಅಡ್ಡಾಡ್ತಾನ. ದಾಖಲೆ ಎಲ್ಲಿ ಅದಾವ ಅಂತ ಕೇಳಿದರೆ ನನ್ನ ಹತ್ರ ಏನೂ ಇಲ್ಲಪ್ಪ, ನಾನು ಬರೀ ಹ್ಯಾಂಡ್ ವರ್ಕ್ ಮಾಡ್ತೀನಿ ಅಂತ ದರ್ಪ ತೋರಿಸ್ತಾನ. ಏನ್ರಿ ಇದು? ಜನರ ಜೀವ ಅಂದರೆ ಏನಂತ ತಿಳ್ಕೊಂಡಾರ ಇವರು? ಹೈ ಡೋಸ್ ಇಂಜೆಕ್ಷನ್ ಮಾಡ್ತಾರಾ, ಸಲೈನ್ ಹಚ್ತಾರ, ಯಾವುದೇ ಪದವಿ ಇಲ್ಲ ಅಂದರೂ ಮೆಡಿಸಿನ್ ಕೊಡ್ತಾರ. ಇಷ್ಟೆಲ್ಲ ಮಾಡಿ ಹೆಚ್ಚು ಕಡಿಮೆ ಆದರೆ ಓಡಿ ಹೋಗ್ತಾರ. ಉದಾಹರಣೆಗೆ ಮಾವಿನಹಳ್ಳಿ ನಕಲಿ ವೈದ್ಯಪ್ಪನಿಂದ ವ್ಯಕ್ತಿ ಸತ್ತ ಘಟನೆ ಇನ್ನೂ ಕೂಡ ಆರಿಲ್ಲ. ಇಷ್ಟೆಲ್ಲ ನಡೆದ್ರೂ ತಾಲೂಕು THO ರಾಜಶೇಖರ್ ಕೊಳೇಕರ ಅಪ್ಪ ಮಾತ್ರ ಮನೆಯಿಂದ ಆಫೀಸಿಂದ ಮನೆಯಷ್ಟೇ ಮಾಡಕತ್ಯಾರ. ನಕಲಿ ವೈದ್ಯರ ಎನ್ನುವ ವ್ಯಕ್ತಿಗಳ ಮೇಲೆ ಕ್ರಮ ತಗೋರಿ ಅಂತ ಹೇಳಿ ಅರ್ಜಿ ಕೊಟ್ಟರೂ ಕೆಲಸ ಮಾಡ್ತಿಲ್ಲ. THO ರಾಜಶೇಖರ್ ಕೊಳೇಕರ ಡಾಕ್ಟರಪ್ಪ ಇನ್ನೂ ಈ ನಕಲಿ ಡಾಕ್ಟರ್ಗೆ ವಿಜಯಪುರದ ಸಾಯಿ ಸಮರ್ಥ ಫಾರ್ಮಾ ಅನ್ನೋರು ರಾಜಾರೋಷವಾಗಿ ಮದ್ದುಗಳಿಗೆ ಸಪ್ಲೈ ಮಾಡಕ್ಕೆ ಹತ್ಯಾರ. ರೂಲ್ಸ್ ಪ್ರಕಾರ ಲೈಸೆನ್ಸ್ ಇದ್ದವರಿಗೆ ಮಾತ್ರ ಔಷಧಿ ಕೊಡಬೇಕು. ಆದರೆ ಈ ಫಾರ್ಮಾದವರು ರೊಕ್ಕದ ಆಸೆಗೆ ಬಿದ್ದು ನಕಲಿ ಡಾಕ್ಟರ್ಗೆ ಮದ್ದು ಕೊಟ್ಟು ಜನರ ಪ್ರಾಣಕ್ಕೆ ಸಂಚಕಾರ ತರಕತ್ತಾರ. ಊರಾಗ ಇಷ್ಟೆಲ್ಲ ನಡೆಯಕ್ಕತ್ತಿದ್ರು ನಮ್ಮ ವಿಜಯಪುರ DHO ಸಾಹೇಬರು ಮತ್ತು ಡ್ರಗ್ ಇನ್ಸ್ಪೆಕ್ಟರ್ ಎಲ್ಲಿ ಹೋಗ್ಯಾರ? ಕುಂತಲ್ಲಿ ಕುಂತು ಏನು ಮಾಡಕತ್ತಾರ ಅಂತ ಜಾಣ ಸಾರ್ವಜನಿಕರು ಕೆಂಡಾಮಂಡಲಾಗ್ಯಾರ. ಇಂಥ ನಕಲಿ ಡಾಕ್ಟರ್ನ ದವಾಖಾನೆಗೆ ಬೀಗ ಹಾಕಿ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಕ್ರಮ ತಗೋತಾರೋ ಇಲ್ವಾ ಅಂತ ಕಾದು ನೋಡಬೇಕಿದೆ. ಯಲ್ಲಾಪುರ ಹಾಸ್ಪಿಟಲ್ ಓಪನ್ ಮಾಡ್ಯಾರ ನಮ್ಮ ಆ್ಯನ್ಯೂಲ್ ಸರ್ ನಮ್ಮ ಆ್ಯನ್ಯೂಲ್ ಸರ್ ನಮ್ಮ ಆ್ಯನ್ಯೂಲ್ ಸರ್ ನಮ್ಮ ಆ್ಯನ್ಯೂಲ್ ಸರ್ ನನ್ನ ಆ್ಯನ್ಯೂಲ್ ಸರ್ ಮೆಡಿಸಿನ್ ಕೊಡೋದು ಏನು ಸರ್ ಎಮರ್ಜೆನ್ಸಿ ಅಂದಾಗ ಅನಿಸ್ತಂದ್ರಿ ಎಲ್ಲಿ ತರ್ತೀರಿ ಸರ್ ಮೆಡಿಸಿನ್? ಸಾಯಿ ಸಮ ನೀವೇ ಯಾವಾಗ ತರ್ತೀರಿ? ಅದೇ ನಂಬರ್ ಗಿಂಬತ್ತೈತೆ ನಂಬರ್ ತರ್ತೀರಿ. ಅದೇ ಅಡಾಲ್ಟ್